ಹೆಲೋ ಡಿ ಸಿ ಇ ಟಿ ಸ್ಟೂಡೆಂಟ್ಸ್. ಈಗಾಗಲೇ ಡಿ ಸಿ ಇ ಟಿ 2024 ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಕೆ ಇ ಎ ವೆಬ್ಸೈಟಲ್ಲಿ ಲಿಂಕ್ ಎನೇಬಲ್ ಆಗಿದೆ. ಆ್ಯಕ್ಚುಲಿ ನಿಮಗೆ ಏಪ್ರಿಲ್ 30 ಅಪ್ಲಿಕೇಶನನ್ನು ಅವರು ರಿಲೀಸ್ ಮಾಡಬೇಕಿತ್ತು ಅಪ್ಲೈ ಮಾಡಲಿಕ್ಕೆ. 3rd ಆಫ್ ಮೇ ಅದು ಎಂಡ್ ಆಗ್ತಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸು ಅವರು ಏಪ್ರಿಲ್ 30 ರಿಲೀಸ್ ಮಾಡೋ ಅಪ್ಲಿಕೇಶನನ್ನು ಈಗ 3rd ಮೇಗೆ ರಿಲೀಸ್ ಮಾಡಿರೋದ್ರಿಂದ 3rd ಮೇನೇ ಲಾಸ್ಟ್ ಡೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಿಮಗೆ 5 to 6 ಡೇಸ್ ಆದರೂ ಅಪ್ಲೈ ಮಾಡೋದಕ್ಕೆ ಟೈಮ್ ಕೊಟ್ಟೇ ಕೊಡ್ತಾರೆ. ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸ್. ಸೊ ಈಗ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ಚೆಕ್ ಮಾಡೋಣ. ಸೊ ನೀವು ಫಸ್ಟು ಗೂಗಲಲ್ಲಿ ಹೋಗ್ತೀರಾ. ಗೂಗಲ್ ಸರ್ಚಲ್ಲಿ ಕೆ ಇ ಎ ಓಮ್ ಅಂತೇಳಿ ಸರ್ಚ್ ಮಾಡ್ತೀರಾ. ಕೆ ಇ ಎ ವೆಬ್ ಪೇಜಿಗೆ ಅದು ಹೋಗುತ್ತೆ. ಸೊ ನೀವು ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ 3 ಡಾಟ್ಸಲ್ಲಿ ನಿಮಗೆ ಕನ್ನಡ ಬೇಕು ಅಂದರೆ ಕನ್ನಡ ಕಾಣುತ್ತೆ. ಸಪೋಸ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಂಗ್ಲೀಷಿಗೆ ಚೇಂಜ್ ಮಾಡ್ಕೋಬೋದು. ಕನ್ನಡದಲ್ಲಾದರೆ ನೀವು ಪ್ರವೇಶ ಕ್ಲಿಕ್ ಮಾಡಬೇಕು. ಸೊ ಇಂಗ್ಲೀಷಲ್ಲಾದರೆ ನೀವು ಅಡ್ಮಿಷನ್ಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೀವು ಡಿ ಸಿ ಇ ಟಿ 2024 ಕ್ಲಿಕ್ ಮಾಡಿದ್ರೆ ನಿಮಗೆ ಡಿ ಸಿ ಇ ಟಿ 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತೇಳ್ಬಿಟ್ಟು ಕಾಣುತ್ತೆ. ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ತೋರಿಸ್ತಾ ಇದೆ ಅದು ಡಿಪ್ಲೊಮಾ ಆನ್ಲೈನ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2024 ಫಾರ್ ಡಿಪ್ಲೊಮೊ ಅಂತೇಳಿ. ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಈ ಲಿಂಕಲ್ಲಿ ಹೋದರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈಗಾಗಲೇ ನೀವು ಲಾಗಿನ್ ಆಗಿದ್ದರೆ ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ರಿಜಿಸ್ಟರ್ಡ್ ಯೂಸರ್ಸ್ ಅಂತೇಳಿ. ಸೊ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್. ಸಪೋಸ್ ನೀವು ಫ್ರೆಷರ್ ಆಗಿದ್ದು ಇವತ್ತೇ ಓಪನ್ ಮಾಡ್ತಿದ್ದೀರಾ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದಿದ್ದರೆ ಆವಾಗ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂದರೆ 2ನೇ ಟ್ಯಾಬ್ ಏನಿದೆ ನ್ಯೂ ಯೂಸರ್. ಓಕೆ, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ನ ನೀವು ಕ್ಲಿಕ್ ಮಾಡಬೇಕು. ಸೊ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈಗ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕಾಣಿಸ್ತಾ ಇದೆ. ಸೊ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ 2003 ನಂತರ ತೇರ್ಗಡೆಯಾಗಿರುವವರೇ. ಹ್ಯಾವ್ ಯು ಕಂಪ್ಲೀಟೆಡ್ SLC ಫ್ರಮ್ ದ KSEAB ಅಂದರೆ ಕರ್ನಾಟಕ ಗೌರ್ಮೆಂಟ್ ಆಫ್ ಬೋರ್ಡಲ್ಲಿ ನೀವು ಎಕ್ಸಾಮಿನೇಷನನ್ನು ಆಫ್ಟರ್ 2003 ಮಾಡಿದರೆ ಸೊ ನೀವು ಆವಾಗ ಏನು ಮಾಡಬೇಕು, ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ನೀವು ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ನಿಮ್ಮ SLC ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ. ಸೊ ನೀವು ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ನ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಚೆಕ್ ಮಾಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ಅದು ನಿಮ್ಮ ಹೆಸರನ್ನು ಫೆಚ್ ಮಾಡ್ಕೊಳ್ಳುತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ವೆರಿಫೈ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು. ಸೊ ಅದಾದ ನಂತರ ನಿಮಗೆ ಇಯರ್ ಆಫ್ ಪಾಸಿಂಗು ಏನಿದೆ, ನಿಮ್ಮ ಪೇರೆಂಟ್ ನೇಮು, ತಾಯಿ ಹೆಸರು, ತಂದೆ ಹೆಸರು. ಸೊ ಇಲ್ಲೇನಿದೆ ಇಷ್ಟುವರೆಗೂ ಡೇಟಾನ ಫೆಚ್ ಮಾಡುತ್ತೆ SLC ಮಾರ್ಕ್ಸ್ ಕಾರ್ಡಿಂದ. ನೀವೇನು ಇದನ್ನು ಎಂಟ್ರಿ ಮಾಡಬೇಕಾಗಿಲ್ಲ. ಬೈ ಡಿಫಾಲ್ಟ್ ಡೇಟಾ ಫೆಚ್ ಆಗುತ್ತೆ. ಫೆಚ್ ಆದ ನಂತರ ಇಲ್ಲಿ ನಿಮಗೆ ಡಿಪ್ಲೊಮೊ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತೇಳ್ಬಿಟ್ಟು ಕೇಳ್ತಾರೆ. ಸೊ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂದರೆ ನೀವು ಡಿಪ್ಲೊಮೊ, ನ್ಯಾಷನಲಿಟಿ ಕೇಳಿದರೆ ಇಂಡಿಯನ್ನು, ನಿಮ್ಮ ಇಮೇಲ್ ID ಕ್ಲಿಕ್ ಮಾಡಿ. ಸೊ ನಿಮಗಿಲ್ಲಿ ಕೊಡುತ್ತೆ. ಸೊ ಇಲ್ಲೇನು ನಿಮಗೆ TH ನಿಮಗೆ ಯಾವ ಥರ ಇಲ್ಲಿ ಪಾಸ್ವರ್ಡ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಇದೇ ರೀತಿ ಇದೇ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲ್. ಸೊ ಇದೇ ರೀತಿ ನೀವು ಇಲ್ಲೇನು ಮಾಡಬೇಕು, ಸೊ ನೀವು ಇಲ್ಲಿ ಸ್ಟ್ರಿಂಗನ್ನು ನೀವು ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಅದಾದ ನಂತರ ನಿಮ್ಮ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡುವಾಗ ನೀವು ಲೆಟರ್ಸ್, ನಂಬರ್ಸ್, ಸಿಂಬಲ್ಸ್ ಈ ಕಾಂಬಿನೇಷನನ್ನು ಯೂಸ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಜೊತೆಗೆ ಆ ಪಾಸ್ವರ್ಡನ್ನು ನೀವು ಒಂದು ಕಡೆಗೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸಿಗೂ ಆ ಡೇಟಾನ ವಾಟ್ಸಪ್ ಮಾಡಿ. ನಿಮ್ಮ ಏನಿದೆ ಪಾಸ್ವರ್ಡನ್ನು ಪೇರೆಂಟ್ಸ್ ಅಥವಾ ನಿಮಗೆ ಯಾರು ತುಂಬ ಕ್ಲೋಸ್ ಇರ್ತಾರೆ ಸೊ ಅವರಿಗೆ
ಅದನ್ನು ಪಾಸ್ವರ್ಡನ್ನ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಮುಂದೆ ನಿಮ್ಮೇನಾದರೂ ಪಾಸ್ವರ್ಡನ್ನು ಮಿಸ್ ಆಯಿತು ಅಂದ್ರೂ ನಿಮಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ನಿಮಗೆ ಗೊತ್ತಿರಲೇಬೇಕು. ಈಗ ನೀವು ಅಪ್ಲಿಕೇಶನ್ ಈಗ ಹಾಕಿ ನಿಮ್ಮದು DCET ಎಕ್ಸಾಮ್ ಆಗಿ ನಿಮ್ಮ DCET ಎಕ್ಸಾಮ್ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಮಿನಿಮಮ್ 2 to 2.5 ಮಂತ್ ಗ್ಯಾಪ್ ಆಗಿರುತ್ತೆ. ಆ ಗ್ಯಾಪ್ವರೆಗೂ ನಿಮ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಮರೆತರೆ ನೀವು DCET ಅಪ್ಲಿಕೇಶನ್ ಹಾಕಿರೋದು ಜೊತೆಗೆ ಎಕ್ಸಾಮ್ ಬರೆದಿರೋದು ಎವ್ರಿಥಿಂಗ್ ಲಾಸ್ ಆಗುತ್ತೆ. ಏಕೆಂದರೆ ನಿಮ್ಮ ಪ್ರತಿಯೊಂದೂ ನೀವು ಆನ್ಲೈನ್ ಪ್ರೊಸೀಜರ್ಸ್ ಮೂಲಕನೇ ನೀವು ಮೂವ್ ಮಾಡಬೇಕಾಗಿರೋದ್ರಿಂದ ನೀವು KEA ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ನಿಮಗೆ ಆಲ್ರೆಡಿ ಇವತ್ತೇನು ನೀವೀಗ ಅಪ್ಲಿಕೇಶನ್ ಹಾಕುವಾಗ ಕ್ರಿಯೇಟ್ ಮಾಡಿರ್ತೀರಾ ಆ ಪಾಸ್ವರ್ಡು ಆ ಯೂಸರ್ ಐ ಡಿ ಫಾರ್ ಎವರ್ ನೀವು ಇಂಜಿನಿಯರಿಂಗ್ ಜಾಯಿನ್ ಆಗೋವರೆಗೂ ನಿಮಗೆ ರಿಮೆಂಬರ್ ಇರಬೇಕು. ಹಾಗಾಗಿ ಸೊ ಅಪ್ಲಿಕೇಶನ್ ಹಾಕಿದ ನಂತರ ಅದನ್ನು ಒಂದು ಕಾಪಿ ಪ್ರಿಂಟ್ ತೊಗೊಳ್ಳಿ, ಒಂದು ಗೂಗಲ್ ಡ್ರೈವಲ್ಲಿ ಡೇಟಾ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ದಟ್ ನಿಮಗೆ ಡೇಟಾ ಲಾಸ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಇದೆಲ್ಲ ಡೇಟಾ ಬರೆದು ರಿಜಿಸ್ಟ್ರೇಷನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ನೀವು ರಿಜಿಸ್ಟ್ರೇಷನ್ ಆಗ್ತೀರಾ. ಈ ರಿಜಿಸ್ಟ್ರೇಷನ್ ಆದ ನಂತರ ನೀವು ಮತ್ತೆ KEA ವೆಬ್ಸೈಟ್ ಫ್ರೆಶ್ ಪೇಜಿಗೆ ಬಂದಾಗ ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ ಬಟನ್ ಪ್ರೆಸ್ ಮಾಡಿದಾಗ ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತೀರಾ. ಅದಾದ ನಂತರ ನಿಮ್ಮ ಅಪ್ಲಿಕೇಶನನ್ನು ನೀವು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು KEA ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ದಿಸ್ ಈಸ್ ದ KEA ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂಥ ಮೆಥಡ್ ಆಗಿರುತ್ತೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಅಟ್ ದ ಎಂಡ್ವರೆಗೂ ಕೇಳಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ಕಾಪಿ ಪ್ರಿಂಟ್ ತೊಗೋಬೇಕು, ಮರಿಬೇಡಿ. ಗೂಗಲ್ ಡ್ರೈವಲ್ಲಿ ಡೇಟಾ ಇಡಿ. ನಿಮ್ಗೆ ಯಾರ ಮೇಲೆ ತುಂಬ ಟ್ರಸ್ಟ್ ಇದೆ, ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್, ಸೊ ನಿಮ್ಮ ವೆಲ್ ವಿಶಸ್, ಅವರಿಗೆ ಒಂದು ಕಾಪಿನ ನೀವು ಅವ್ರ ಹತ್ರ ಇಡೋದು. ಇಟ್ ವಿಲ್ ಬಿ ವೆರಿ ಸೇಫ್. ನಿಮ್ಮ ಇಮೇಲ್ ಐ ಡಿಲೂ ಇಟ್ಕೊಳ್ಳಿ. ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಯಾವ ಕಾರಣಕ್ಕೂ ಮರಿಬೇಡಿ ಮಕ್ಕಳೇ. ಸೊ ಇದೇನೇ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ಫುಲ್ ಆಗೋ ಅಂಥದ್ದು. ಸೊ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋನ ವೆರಿ ಸೂನ್ ರಿಲೀಸ್ ಮಾಡ್ತೀನಿ. ಅಪ್ಲಿಕೇಶನ್ ಹಾಕಿದ ನಂತರ ನೀವು KEAಗೆ ಫೀಸನ್ನು ಪೇ ಮಾಡಬೇಕು. ಇನ್ ಕೇಸ್ ನೀವು ಅಪ್ಲೈ ಮಾಡ್ತೀರಾ, ಅವ್ರು ಕೊಟ್ಟಿರೋ ಡೇಟು ಟೈಮಲ್ಲಿ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಬ್ಯಾಂಕಿಂಗ್ ಅವರ್ಸ್ ಒಳಗಡೆಗೆ ಅವ್ರು ಕೊಟ್ಟಿರೋ ಡೇಟು ಟೈಮಲ್ಲಿ ಇನ್ ಕೇಸ್ ನೀವೇನಾದರೂ ಪೇ ಮಾಡಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನಿಮಗೆ DCET ಆಲ್ ಟಿಕೆಟು ಜನ್ರೇಟ್ ಆಗೋದಿಲ್ಲ. ಅಪ್ಲೈ ಮಾಡೋದ್ರ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದಾದ ನಂತರ ಅಪ್ಲೈ ಮಾಡಬೇಕು, ಅದಾದ ನಂತರ ಫೀಸ್ ಪೇ ಮಾಡಬೇಕು. ನೆಕ್ಸ್ಟು ನಿಮಗೆ DCET ಆಲ್ ಟಿಕೆಟು ಎಕ್ಸಾಮ್ ಒಂದು ವಾರ ಇದೆ ಅನ್ನೋಬೇಕಾದ್ರೆ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೋಬೇಕು. ಸೊ ಇದಾದ ನಂತರ ನಿಮಗೆ ನೆಕ್ಸ್ಟ್ ಬರೋದು DCET ರ್ಯಾಂಕನ್ನು ಅನೌನ್ಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನಲ್ಲಿ ನಡೆಯುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಯಾವ ಪ್ಲೇಸಲ್ಲಿ ಬೇಕಾದರೂ ನೀವು ಆಕ್ಸೆಪ್ಟ್ ಮಾಡ್ಕೋಬೋದು. ನೀವು DCET ಆನ್ಲೈನ್ ಎಕ್ಸಾಮನ್ನು ಯಾವ ಪ್ಲೇಸಲ್ಲಾದರೂ ಬರೀರಿ. ಫಾರ್ ಎಕ್ಸಾಂಪಲ್ ನೀವು DCET ಎಕ್ಸಾಮನ್ನು ಬ್ಯಾಂಗ್ಳೂರಲ್ಲಿ ಬರೆದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ದಾವಣಗೆರೆಯಲ್ಲಿ ಮಾಡಿಸ್ಕೋಬಹುದು. ಅಥವಾ ನೀವು ಎಕ್ಸಾಮನ್ನು ದಾವಣಗೆರೆಯಲ್ಲಿ ಬರೆದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೆಂಗಳೂರಲ್ಲಿ ಮಾಡ್ಬೋದು. ಅಥವಾ ನೀವು ಎಕ್ಸಾಮು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ ದ ಸೇಮ್ ಒನ್ ಪ್ಲೇಸಲ್ಲೂ ಮಾಡ್ಕೋಬಹುದು. ಸೊ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಪ್ಲೇಸನ್ನು ನೀವೇನು ಸೆಲೆಕ್ಟ್ ಮಾಡ್ಕೋಬೇಕು ಅಂತಿಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಾಗ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಈ ವರ್ಷ DCET ಎಕ್ಸಾಮಿನೇಷನ್ನು ನಿಮಗೆ ಆನ್ಲೈನ್ DCET ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾಯಿದೆ. ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಅಂದರೆ ನಿಮಗೆ ಆ್ಯಕ್ಚುಲಿ ನಿಮಗೆ ಕಾಲೇಜ್ಗಳಿಗೆ ಹೋಗಬೇಕು. ನಿಮಗೆ ಡೆಡಿಕೇಟೆಡ್ ಕಂಪ್ಯೂಟರ್ಸ್ಗಳನ್ನ ಅಲಾಟ್ ಮಾಡಿರ್ತಾರೆ. ಆ ಡೆಡಿಕೇಟೆಡ್ ಕಂಪ್ಯೂಟರ್ಸಲ್ಲಿ ನಿಮಗೆ ಆ್ಯಪ್ ಇರುತ್ತೆ. ಆ ಆ್ಯಪ್ ಮೂಲಕ ನಿಮ್ಮ ಕ್ವೆಶನ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ಅದಾದ ನಂತರ ನೀವು ಆನ್ಸರ್ ಮಾಡ್ತೀರಾ. ನೀವು ಆ ಕರೆಂಟ್ ಪೇಜಿಂದ ನೀವು ಹೊರಗಡೆಗೆ ಬಂದು ಬೇರೆ ಯಾವುದೇ ರೀತಿಯ ಆ್ಯಕ್ಟಿವಿಟಿ ಮಾಡೋ ಹಾಗೆ ನಿಮಗೆ ಪರ್ಮಿಷನ್ ಇರೋದಿಲ್ಲ. ನೀವೇನಾದರೂ ಎಕ್ಸಾಮ್ ಮಾಡುವಾಗ ಆ ಪೇಜಿಂದ ಹೊರಗೆ ಬಂದರೆ ನೀವು ಕಂಪ್ಲೀಟ್ಲಿ ಎಕ್ಸಾಮಿಂದ ಲಾಗೌಟ್ ಆಗ್ತೀರಾ. ಎಷ್ಟು ಅಟೆಂಡ್ ಮಾಡಿರ್ತೀರಾ ಅಷ್ಟು ಸಬ್ಮಿಟ್ ಕೊಟ್ಟಿದ್ರೆ ಅಷ್ಟೇ ಅಷ್ಟು ಮಾರ್ಕ್ಸ್ಗಳು ಕನ್ಸಿಡರ್ ಬರುತ್ತೆ. ಇನ್ ಕೇಸ್ ಸಬ್ಮಿಟ್ ಕೊಡದೇ ಇದ್ದರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಅಂತಲೂ ಕನ್ಸಿಡರ್ ಆಗೋಲ್ಲ. ಹಾಗಾಗಿ ಮಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವುದೇ ರೀತಿಯ ಚಾನ್ಸಸ್ಸು ನಿಮಗೆ
ಆನ್ಲೈನ್ DCT ಎಕ್ಸಾಮಿನೇಷನಲ್ಲಿ ಇರೋದಿಲ್ಲ ಸ್ಟೂಡೆಂಟ್ಸು. ಸೊ ಹಾಗಾಗಿ ಆನ್ಲೈನ್ ಎಕ್ಸಾಮಿನೇಷನ್ ಇದೆ. ಇನ್ನು KEA ಈಗ ರಮ್ಯಾ ಮ್ಯಾಮ್ ಹೇಳಿರೋ ಪ್ರಕಾರ June 9ಗೆ DCT ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಆಲ್ರೆಡಿ KEA ಅವರು ಪ್ಲ್ಯಾನಿಂಗ್ಸ್ಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ ವೆರಿ ಶಾರ್ಟ್ ಡ್ಯೂರೇಷನ್ ಇದೆ. ಸೊ ಕೇವಲ ಇನ್ನು ಒನ್ ಮಂತ್ ಅಷ್ಟೇ ನಿಮಗೆ ಟೈಮ್ ಉಳ್ಕೊಂಡಿರೋದು. ಹಾಗಾಗಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ DCT ಆನ್ಲೈನ್ ಕೋಚಿಂಗ್ ಫಾರ್ ಬೋತ್ ಆನ್ಲೈನ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲೇಬಲ್ ಇದೆ. ಸೊ ನಾವು ನಿಮಗೆ 100% ಸಿಲೆಬಸ್ನ ಕವರ್ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ಗಳು ಅವೈಲೇಬಲ್ ಇರ್ತದೆ. ಈಚ್ ಚಾಪ್ಟರ್ ಮೇಲೆ ಟೆಸ್ಟ್ಗಳು ಕಂಡಕ್ಟ್ ಆಗ್ತದೆ. ಒಂದು OMR ಎಕ್ಸಾಮ್ ಇರ್ತದೆ. ನಮ್ಮಲ್ಲಿ DCT 5 ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗುವಂಥ ಒಂದು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಕೂಡ ಅವೈಲೇಬಲ್ ಇರ್ತದೆ. ಈಗಾಗಲೇ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದೆ. ಸೊ ಫ್ರೆಶ್ ಬ್ಯಾಚ್ ರೀಸೆಂಟ್ಲಿ ಶುರುವಾಗಿದೆ. ನಿಮಗೆ ಕೋಚಿಂಗ್ ಜಾಯಿನ್ ಆಗೋ ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಇಲ್ಲಿ ಮೆನ್ಷನ್ ಮಾಡಿರುವಂಥ ಫೋನ್ ನಂಬರ್ 8610724614. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ನೀವು ಕೋಚಿಂಗಿಗೆ ಅಡ್ಮಿಷನ್ ತೊಗೋಬೋದು. ಸೊ 100% ಕ್ವಾಲಿಟಿ ಆಫ್ ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿತ್ ಅ ಹೈ ಕ್ವಾಲಿಟಿ ಆಫ್ ಫ್ಯಾಕಲ್ಟೀಸ್ಗಳು. ಕ್ಲಾಸಸ್ ಹೈಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಮತ್ತು ಹೈಲಿ ಡೆಡಿಕೇಟೆಡ್ ಫ್ಯಾಕಲ್ಟೀಸು ಕ್ಲಾಸಸ್ನ ತೊಗೊಳ್ತಾ ಇದ್ದಾರೆ. ವೆರಿ ಸ್ಪೆಷಲಿ ಮ್ಯಾಥಮೆಟಿಕ್ಸಿಗೆ 2003ಇಂದ 2023 ಲಾಸ್ಟ್ ಇಯರ್ವರೆಗೂ ಆಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಇನ್ನು ಉಳಿದಂಥ 4 ಸಬ್ಜೆಕ್ಟಿಗೆ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ DCT 2022ಅಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತೇಳಿ, ಕರ್ನಾಟಕಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿರುವಂಥ ಎಕ್ಸಾಂಪಲ್ಸ್ ಇದೆ. ಸೊ ವಿತಿನ್ 1000 ಒಳಗಡೆಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಮೋರ್ ದೆನ್ 150 ಸ್ಟೂಡೆಂಟ್ಸ್ವರೆಗೂ ವಿತಿನ್ 1000 ಒಳಗಡೆ ರ್ಯಾಂಕಿಂಗ್ಸ್ನ ತೊಗೊಂಡಿದ್ದಾರೆ. ಸೊ ಕ್ವಾಲಿಟಿ ಕೋಚಿಂಗ್ ಇದೆ. ಕೋಚಿಂಗ್ ನೆಸೆಸಿಟಿ ಇದ್ದರೆ ಸೊ ನೀವು ಕಾಲ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ DCT ಎಕ್ಸಾಮಿನೇಷನ್. ದಿಸ್ ಈಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI DCT ಕೋಚಿಂಗ್ ಸೆಂಟರ್ ದಾವಣಗೆರೆ.